ಎಲ್ಲರಿಗೂ ನಮಸ್ಕಾರ. ವಿದ್ಯಾವಾಹಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಲೋ ಎವ್ರಿವನ್, ವೆಲ್ಕಮ್ ಟು ವಿದ್ಯಾವಾಹಿನಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸವಿಕನ್ನಡ ಪಠ್ಯಪುಸ್ತಕದಿಂದ 2ನೇ ತರಗತಿಯ ಪಾಠ 9 3 ಕಲ್ಲುಗಳು ಈ ಪಾಠವನ್ನು ಕಲಿತಾ ಇದ್ದೀವಿ. ಇನ್ ಟುಡೇಸ್ ವಿಡಿಯೋ ವಿ ಆರ್ ಲರ್ನಿಂಗ್ ಲೆಸನ್ ನಂಬರ್ 9 3 ಕಲ್ಲುಗಳು. 3 ಕಲ್ಲುಗಳು ಮೀನ್ಸ್ 3 stones. 3 means 3, kallu mean stone. So 3 kallugalu, 3 stones. Before we start with the lesson, here Pathapurva Chatuvatike is given. Pathapurva Chatuvatike means pre-lesson activity. ಕೆಲವೊಂದು ಪಿಕ್ಚರ್ಸ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ನಾನು ಅವುಗಳ ಹೆಸರುಗಳನ್ನು ಹೇಳ್ತೀನಿ. Some pictures are given here. I'll just tell the names of those pictures. This picture is Nataraja. We know Saint Philomena's Church, Mysuru. Savira Kambada Basadi. Savira means 1000. Kamba means pillar. So 1000 pillar temple. Savira Kambada Basadi. ಇದು ವಿರೂಪಾಕ್ಷ ದೇವಸ್ಥಾನ ಹಂಪಿಯಲ್ಲಿದೆ. ವಿರೂಪಾಕ್ಷ ಟೆಂಪಲ್ ವಿಚ್ ಇಸ್ ಇನ್ ಹಂಪಿ. ಇದು ಕಲ್ಲಿನ ರಥ, ಇದು ಕೂಡ ಹಂಪಿಯಲ್ಲಿದೆ. ದಿಸ್ ಇಸ್ ಕಲ್ಲಿನ ರಥ, ಕಲ್ಲು ಅಗೇನ್. ಕಲ್ಲು ಮೀನ್ಸ್ ಸ್ಟೋನ್. ಚಾರಿಯಟ್. ಸೊ ದಿಸ್ ಇಸ್ ಸ್ಟೋನ್ ಚಾರಿಯಟ್ ವಿಚ್ ಇಸ್ ಇನ್ ಹಂಪಿ. ದಿಸ್ ಇಸ್ ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ. ನೌ ಲೆಟ್ಸ್ ಮೂವ್ ಆನ್ ಟು ಲೆಸನ್. Let's start with the lesson. I will read and I will explain that in English. ಒಬ್ಬ ಶಿಲ್ಪಿ ಸುಂದರವಾದ ಮೂರ್ತಿಗಳನ್ನು ಕೆತ್ತಲು 3 ಕಲ್ಲುಗಳನ್ನು ತಂದನು. ಮೀನ್ಸ್ ಒಬ್ಬ ಶಿಲ್ಪಿ. ಶಿಲ್ಪಿ ಮೀನ್ಸ್ ಸ್ಕಲ್ಪ್ಟರ್. ಸುಂದರವಾದ ಮೂರ್ತಿಗಳನ್ನು ಕೆತ್ತಲು 3 ಕಲ್ಲುಗಳನ್ನು ತಂದನು. ಹಿಯರ್ 3 ಕಲ್ಲುಗಳು ಮೀನ್ಸ್ 3 stones. Here one sculptor got 3 stones to carve beautiful idols. Kettalu means to carve. Sundara, beautiful. Murti means idol. So sculptor got 3 stones to carve beautiful idols. You can see here in the picture. ಸೊ ಮೊದಲನೆಯ ಕಲ್ಲನ್ನು ತೆಗೆದು ಅದನ್ನು ಉಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲು ಪ್ರಾರಂಭಿಸಿದನು. ಹಿಯರ್ ಉಳಿ ಮತ್ತು ಸುತ್ತಿಗೆ. ಉಳಿ ಮೀನ್ಸ್ ಚಿಸಲ್, ಸುತ್ತಿಗೆ ಮೀನ್ಸ್ ಹ್ಯಾಮರ್. ಮೊದಲನೆಯ ಕಲ್ಲು ಮೀನ್ಸ್ ಫಸ್ಟ್ ಸ್ಟೋನ್. ಮೊದಲನೇ ಮೀನ್ಸ್ ಫಸ್ಟ್. ಸೊ ಹಿ ಟುಕ್ ಫಸ್ಟ್ ಸ್ಟೋನ್ ಆ್ಯಂಡ್ ಬಿಗನ್ ಟು ಕಾರ್ವ್ ವಿತ್ ಚಿಸಲ್ ಆ್ಯಂಡ್ ಹ್ಯಾಮರ್. ಆಗ ಆ ಕಲ್ಲು ಶಿಲ್ಪಿಯ ಏಟನ್ನು ತಾಳದಾಯಿತು. ಆಗ ದೆನ್ ಆ ಕಲ್ಲು ದ್ಯಾಟ್ ಸ್ಟೋನ್ ತಾಳದಾಯಿತು ಮೀನ್ಸ್ ಕುಡ್ ನಾಟ್ ಬೇರ್ ದ ಶಾಟ್ಸ್ ಆಫ್ ದ್ಯಾಟ್ ಸ್ಕಲ್ಪ್ಟರ್. ಶಾಟ್ಸ್ ಮೀನ್ಸ್ ಹಿಟ್ಟಿಂಗ್ಸ್. ಸಿ ಹಿ ಹ್ಯಾಸ್ ಟು ಹಿಟ್ ಆರ್ ಗಿವ್ ಶಾಟ್ಸ್ ಟು ಮೇಕ್ ಐಡಲ್. Right? He has to give shots to the stone to make the beautiful idol. So the first stone could not bear. Taladaitu means could not bear the shots of that sculptor. Then what it said? Ayyo shilpiye, nanu ಏಟನ್ನು ಸಹಿಸಲಾರೆ, ನನ್ನನ್ನು ಬಿಟ್ಟು ಬಿಡು. O shilpiye, O sculptor, I could not bear the shots. ಪ್ಲೀಸ್ ಲೀವ್ ಮೀ. ಬಿಟ್ಟು ಬಿಡು ಮೀನ್ಸ್ ಲೀವ್ ಮೀ. ನನ್ನನ್ನು ಬಿಟ್ಟು ಬಿಡು. ಮೀ, ನನ್ನನ್ನು ಮೀನ್ಸ್ ಮೀ. ಬಿಟ್ಟು ಬಿಡು ಮೀನ್ಸ್ ಲೀವ್. ಸೊ ನನ್ನನ್ನು ಬಿಟ್ಟು ಬಿಡು ಎಂದಿತು. ಸೊ ಫಸ್ಟ್ ಸ್ಟೋನ್ ಸೆಡ್ ದ್ಯಾಟ್ ಇಟ್ ಕುಡ್ ನಾಟ್ ಬೇರ್ ದ ಶಾಟ್ಸ್ ಆಫ್ ದ್ಯಾಟ್ ಸ್ಕಲ್ಪ್ಟರ್. ದೆನ್ ಶಿಲ್ಪಿ ಕಲ್ಲಿನ ಮಾತನ್ನು ಕೇಳಿ ಅದನ್ನು ಪಕ್ಕಕ್ಕೆ ಇಟ್ಟನು. ಸೊ ಶಿಲ್ಪಿ ಲಿಸನ್ ಟು ಹಿಸ್ ವರ್ಡ್ಸ್, ಲಿಸನ್ ಟು ಇಟ್ಸ್ words, the stone words, and adannu pakkake ittanu. Ittanu means kept, pakkake means aside. So he kept it aside. ಮತ್ತೆ ಎರಡನೆಯ ಕಲ್ಲನ್ನು ತೆಗೆದುಕೊಂಡನು. Then he took second stone. ಎರಡನೆಯ means second stone. He took second stone.
ಅದಕ್ಕೆ 100 ಏಟುಗಳನ್ನು ಹಾಕಿದನು. ಸೊ he gave 100 means hundreds of shots. He gave hundreds of shots to the second stone. ಆ ಕಲ್ಲು ಸಹ ನೋವು ಸಹಿಸದಾಯಿತು. ಆ ಕಲ್ಲು ಸಹ, that stone also, ಸಹಿಸದಾಯಿತು. ಆ ಕಲ್ಲು ಸಹ ನೋವು ಸಹಿಸದಾಯಿತು. ಸೊ that stone also could not bear the pain of that shots. Then second stone said, ಶಿಲ್ಪಿ ಶಿಲ್ಪಿ, ನನಗೆ ತುಂಬ ನೋವಾಗುತ್ತಿದೆ. Sculptor, I mean so much of pain. ತುಂಬ means so much. ನೋವಾಗುತ್ತಿದೆ, ನೋವು means pain. So I mean so much of pain. ಏಟುಗಳನ್ನು ತಡೆಯಲಾರೆ. ಅಗೇನ್, ಐ ಕುಡ್ ನಾಟ್ ಬೇರ್ ದ ಶಾಟ್ಸ್. ದಯಮಾಡಿ ನನ್ನನ್ನು ಬಿಟ್ಟು ಬಿಡು. ಪ್ಲೀಸ್ ಲೀವ್ ಮೀ. ಸೆಕೆಂಡ್ ಸ್ಟೋನ್ ಆಲ್ಸೋ ಸೆಡ್ ಪ್ಲೀಸ್ ಲೀವ್ ಮೀ ಎಂದು ಗೋಗರೆಯಿತು, ಮೀನ್ಸ್ ಕ್ರೈಡ್. ಅದರ ಮಾತನ್ನು ಕೇಳಿ ಶಿಲ್ಪಿಗೆ ಬೇಸರವಾಯಿತು. ಸೊ ಬೈ ಲಿಸನಿಂಗ್ ಟು ಇಟ್ಸ್ ವರ್ಡ್ಸ್, ಶಿಲ್ಪಿಗೆ ಬೇಸರವಾಯಿತು ಮೀನ್ಸ್ he felt sad. First stone also said no and second stone also saying no. So Shilpi felt bad, sad. ಆದರೂ ಇನ್ನೊಂದು ಕಲ್ಲು ಇದೆಯಲ್ಲ, ಅದನ್ನಾದರೂ ಸುಂದರ ಮೂರ್ತಿಯಾಗಿ ಮಾಡೋಣ ಅಂದುಕೊಂಡನು. ಸೊ ದೆನ್ he thought, ಇನ್ನೊಂದು ಕಲ್ಲು ಇದೆಯಲ್ಲ, ಇನ್ನೊಂದು ಮೀನ್ಸ್ ಒನ್ ಮೋರ್. He got total 3 stones, right? 2 stones said no, now he has one more. So he thought that there is one more stone, right? So ಅದನ್ನಾದರೂ, at least that one, ಸುಂದರ ಮೂರ್ತಿಯಾಗಿ ಮಾಡೋಣ ಅಂದುಕೊಂಡನು. ಅದನ್ನಾದರೂ ಸುಂದರ ಮೂರ್ತಿಯಾಗಿ ಮಾಡೋಣ ಅಂದುಕೊಂಡನು. At least that stone I'll make as a beautiful idol. Then ಮೂರನೆಯ ಕಲ್ಲನ್ನು ತೆಗೆದುಕೊಂಡನು. ಮೂರನೆಯ means third. ಸೊ he took third stone. ಮೂರನೆಯ ಕಲ್ಲನ್ನು ತೆಗೆದುಕೊಂಡನು. ಅದಕ್ಕೆ 1000 ಪೆಟ್ಟುಗಳನ್ನು ಹಾಕಿದನು. ಸೊ ಹಿಯರ್ ಅದಕ್ಕೆ, ಟು ದ್ಯಾಟ್ ಸ್ಟೋನ್ he gave thousands, 1000 ಪೆಟ್ಟುಗಳು ಮೀನ್ಸ್ thousands of shots to that third stone. ಆ ಕಲ್ಲು ತಾಳ್ಮೆಯಿಂದ ಎಲ್ಲ ಏಟುಗಳನ್ನು ಸಹಿಸಿಕೊಂಡಿತು. ಸೊ ದ್ಯಾಟ್ ಸ್ಟೋನ್ patiently took all the shots. Okay, then ಶಿಲ್ಪಿ ಆ ಕಲ್ಲನ್ನು ಸುಂದರ ಮೂರ್ತಿಯಾಗಿ ಮಾಡಿದನು. Then sculptor made that third stone as a beautiful idol. ತಾನು ಮಾಡಿದ ಮೂರ್ತಿಯನ್ನು ನೋಡಿ ಆನಂದ ಪಟ್ಟನು. So he was very delighted to see that beautiful idol which he has made. He was very happy. ಈ ಸುಂದರ ಕಲ್ಲಿನ ಮೂರ್ತಿಯನ್ನು ನೋಡಲು ಜನರು ಸಾಲು ಸಾಲಾಗಿ ಬರತೊಡಗಿದರು. ಸೊ ಹಿಯರ್ ಯು ಕುಡ್ ಸಿ people are coming to see that beautiful idol. ಸೊ ಈ ಸುಂದರ ಕಲ್ಲಿನ ಮೂರ್ತಿಯನ್ನು, ಹಿಯರ್ e means this. Okay, so this means which stone? The third stone, which has become a beautiful idol now. So to see that beautiful idol, people are coming in rows. So people are started coming in rows to see that beautiful stone idol. Janaru ಸಾಲು ಸಾಲಾಗಿ means rows. ಅವರು ಮೂರ್ತಿಯ ಸೌಂದರ್ಯವನ್ನು ನೋಡಿ ಆನಂದಿಸಿದರು. ಸೊ ದೇ ವರ್ ವೆರಿ ಹ್ಯಾಪಿ ಟು ಸಿ ದ್ಯಾಟ್ ಬ್ಯೂಟಿಫುಲ್ ಮೂರ್ತಿ, ಬ್ಯೂಟಿಫುಲ್ ಐಡಲ್. ಅವರೆಲ್ಲರೂ ಶಿಲ್ಪಿಯನ್ನು ಬಾಯಿ ತುಂಬ ಹೊಗಳುತ್ತಿದ್ದರು. ಅವರೆಲ್ಲರೂ ಮೀನ್ಸ್ ಆಲ್ ಪೀಪಲ್. ಅವರೆಲ್ಲರೂ ದೇ ಆಲ್. ಹೊಗಳುತ್ತಿದ್ದರು ಮೀನ್ಸ್ praised. Okay, so they all praised that sculptor for making that beautiful idol. They started praising him. So ಇದನ್ನು ಮೊದಲ 2 ಕಲ್ಲುಗಳು ಗಮನಿಸಿದವು. So this thing, the people were praising that beautiful idol and sculptor.
ಸೊ ಇದನ್ನು ಮೊದಲ 2 ಕಲ್ಲುಗಳು, ದ ಫಸ್ಟ್ 2 ಸ್ಟೋನ್ಸ್ ನೋಟಿಸ್ಡ್ ದ್ಯಾಟ್ ಪೀಪಲ್ ವರ್ ಪ್ರೇಸಿಂಗ್. ಜನರ ಹೊಗಳಿಕೆಯನ್ನು ಕೇಳಿ ತಾವು ಹಾಗೆ ಆಗಬೇಕೆಂದು ಆಸೆ ಪಟ್ಟವು. ಸೊ ನಾವು the first 2 stones wanted to become like a third stone now. So by listening to people praise, even they want to become a beautiful idol. ಕೊನೆಗೆ ಅವೆರಡೂ, ultimately they both, ನಾವು ಶಿಲ್ಪಿಯ ಏಟುಗಳನ್ನು ತಾಳಲಾರದೆ ಹೋದೆವು, ನಮ್ಮ ಗೆಳೆಯ ಪೆಟ್ಟುಗಳನ್ನು ತೆಗೆದುಕೊಂಡನು, ಆದ್ದರಿಂದ ಇಂದು ಸುಂದರ ಮೂರ್ತಿಯಾಗಿದ್ದಾನೆ. ಸೊ they started talking among themselves that ನಾವು ಶಿಲ್ಪಿಯ ಏಟುಗಳನ್ನು ತಾಳಲಾರದೆ ಹೋದೆವು. ನಾವು ಮೀನ್ಸ್ we could not bear the shots of shots. So but our friend here, ನಮ್ಮ ಗೆಳೆಯ means who is a friend here? ನಮ್ಮ ಗೆಳೆಯ, the third stone is a friend. ಸೊ ನಮ್ಮ ಗೆಳೆಯ ಪೆಟ್ಟುಗಳನ್ನು ತೆಗೆದುಕೊಂಡನು. ಸೊ third stone, our friend took all the shots. that is why, ಆದ್ದರಿಂದ ಇಂದು ಸುಂದರ ಮೂರ್ತಿಯಾಗಿದ್ದಾನೆ. that is why he has become very beautiful idol. ಅದನ್ನು ನೋಡಲು ಪ್ರತಿನಿತ್ಯ ಜನರು ಬರುತ್ತಿದ್ದಾರೆ. ಟು ಸಿ ದ್ಯಾಟ್, ಪ್ರತಿನಿತ್ಯ, ಎವ್ರಿ ಡೇ, ಜನರು, ಪೀಪಲ್ ಬರುತ್ತಿದ್ದಾರೆ, ಕಮಿಂಗ್. ಸೊ ಪೀಪಲ್ ಆರ್ ಕಮಿಂಗ್ ಟು ಸಿ ದಟ್ ಬ್ಯೂಟಿಫುಲ್ ಐಡಲ್ ಎವ್ರಿ ಡೇ. ನಾವು ಏಟನ್ನು ಸಹಿಸಿಕೊಳ್ಳುತ್ತೇವೆ. ನಾವು ದೇ ಡಿಸೈಡೆಡ್ ದ್ಯಾಟ್, ಲೆಟ್ ಮಿ ರೀಡ್ ದಿಸ್ ಸೆಂಟೆನ್ಸ್. ನಾವು ಏಟನ್ನು ಸಹಿಸಿಕೊಳ್ಳುತ್ತೇವೆ, ನಮ್ಮನ್ನು ಸಹ ಸುಂದರ ಮೂರ್ತಿಗಳನ್ನಾಗಿ ಮಾಡು ಎಂದು ಶಿಲ್ಪಿಯನ್ನು ಕೇಳಿಕೊಳ್ಳೋಣ ಎಂದು ತೀರ್ಮಾನಿಸಿದವು. ಸೊ ನಾವು both the stone, the first 2 stones, what they decided, ತೀರ್ಮಾನಿಸಿದವು means decided. So what did they decided? They decided that we will go to sculptor and tell him that ನಾವು ಏಟನ್ನು ಸಹಿಸಿಕೊಳ್ಳುತ್ತೇವೆ. We also take all the shots and ನಮ್ಮನ್ನು ಸಹ ಸುಂದರ ಮೂರ್ತಿಗಳನ್ನಾಗಿ ಮಾಡು ಎಂದು ಶಿಲ್ಪಿಯನ್ನು ಕೇಳಿಕೊಳ್ಳೋಣ. We will ask ಶಿಲ್ಪಿ to make us also a very beautiful idols. ಸೊ ಅದರಂತೆ ಒಂದು ದಿನ ಶಿಲ್ಪಿಯನ್ನು ಕುರಿತು, accordingly how they decided to go to Shilpi and ask him to make them also a very beautiful idols. So accordingly they went to Shilpi and they begged. Let's see this. ಅದರಂತೆ ಒಂದು ದಿನ ಶಿಲ್ಪಿಯನ್ನು ಕುರಿತು, ನಾವು ಈಗ ಎಷ್ಟು ಏಟುಗಳನ್ನಾದರೂ ಸಹಿಸಿಕೊಳ್ಳುತ್ತೇವೆ, ನಮ್ಮನ್ನು ಸುಂದರ ಮೂರ್ತಿಯಾಗಿಸಿರಿ ಎಂದು ಬೇಡಿಕೊಂಡವು ಮೀನ್ಸ್ they begged Shilpi that now we will also take all the shots, make us also a very beautiful idol. ಶಿಲ್ಪಿಯು ಸಂತೋಷದಿಂದ ಒಪ್ಪಿ ಅವುಗಳನ್ನು ಸುಂದರವಾದ ಮೂರ್ತಿಗಳಾಗಿ ಮಾಡಿದನು. ಸೊ ಶಿಲ್ಪಿಯು, ಸ್ಕಲ್ಪ್ಟರ್, ವೆರಿ ಹ್ಯಾಪಿಲಿ he agreed. ಒಪ್ಪಿ ಮೀನ್ಸ್ agreed and made them, ಅವುಗಳನ್ನು, made them ಸುಂದರವಾದ ಮೂರ್ತಿ, ಬ್ಯೂಟಿಫುಲ್ ಐಡಲ್. ದೆನ್ ಜನರು 3 ಶಿಲ್ಪಗಳ ಸೌಂದರ್ಯವನ್ನು ಕಣ್ತುಂಬ ನೋಡಿ ಆನಂದಿಸಿದರು. ದೆನ್ ಪೀಪಲ್ ಕೇಮ್ ಟು ಸಿ ಆಲ್ ದ 3 idols and they were enjoying beauty of all the 3 idols. ಸೊ 3 ಶಿಲ್ಪಿಗಳ ಸೌಂದರ್ಯವನ್ನು, ಬ್ಯೂಟಿ ಆಫ್, ಕಣ್ತುಂಬ ನೋಡಿ ಆನಂದಿಸಿದರು. ಶಿಲ್ಪಿಯ ಕುಶಲತೆಯನ್ನು ಮೆಚ್ಚಿದರು. ಸೊ ದೇ admired or they were praising kushalate means ಶಿಲ್ಪಿಯ ಕುಶಲತೆ, the sculptor craftsmanship. So they admired sculptor's craftsmanship and then
ಅವನಿಗೆ ಅಭಿನಂದನೆ ಸಲ್ಲಿಸಿದರು. And then they congratulate him. Okay. Here the moral of the story is ತಾಳ್ಮೆಗೆ ತಕ್ಕ ಫಲವಿದೆ. ತಾಳ್ಮೆ means patience. So patience is always be rewarded. Right? Yes, this is the explanation of this lesson. And here I have given some of the words meaning. I will just read them. Shilpi means sculptor. Sundara, beautiful. Murti, statue or idol. Kettalu means to carve. Uli, chisel. Suttige, hammer. Prarambha, start. ಏಟು ಅಥವಾ ಪೆಟ್ಟು means shots or hittings. ಸಹಿಸಲಾರೆ cannot bear. ಬಿಟ್ಟು ಬಿಡು leave. ಪಕ್ಕಕ್ಕೆ aside. ಇಟ್ಟನು kept. ಮೊದಲನೇ first. ಎರಡನೇ second. ನೂರಾರು means hundreds of. ನೋವು pain. ಬೇಸರ sad. ಮೂರನೆಯ third. ಸಾವಿರಾರು thousands of. ತಾಳ್ಮೆ means patience. ಆನಂದ means delight or happy. ಜನರು people. ಸಾಲು ಸಾಲಾಗಿ in row. ಹೊಗಳು means praise. ಗಮನಿಸಿದವು noticed. ಪ್ರತಿನಿತ್ಯ every day. ತೀರ್ಮಾನಿಸಿದವು means decided. ಅದರಂತೆ accordingly. ಬೇಡಿಕೊಂಡವು begged. ಒಪ್ಪಿ agreed. ಕುಶಲತೆ means craftsmanship. ಮೆಚ್ಚು appreciate. ಅಭಿನಂದನೆ means congratulations. And I have made a different video for the question answers, which is also explained in English. The link for that question answers I'll share in the description box. You can go through that and learn the lesson and question answers.